ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಈಶಾ ಫೌಂಡೇಶನ್ ಸಂಸ್ಥಾಪಕರಾದಂಥ ಸದ್ಗುರು ಅವ್ರ ಮೇಲೆ ಬಂದಿರೋಂಥ ಆಪಾದನೆ ಏನಪ್ಪ ಅಂದರೆ ತಮ್ಮ ಮಗಳನ್ನು ದಾಂಪತ್ಯ ಜೀವನಕ್ಕೆ ಮದುವೆ ಮಾಡಿ ಕೊಡ್ತಾರೆ, ಆದರೆ ಬೇರೆ ಪರ ಹೆಣ್ಮಕ್ಳನ್ನ ಸನ್ಯಾಸತ್ವ ಮಾಡ್ತಾರೆ ಅನ್ನೋವಂಥ ಆಪಾದನೆ ಇವ್ರ ಮೇಲೆ ಬಂದಿದೆ. ಈಗ ಆಲ್ರೆಡಿ ಇವ್ರ ಮೇಲೆ ಹೈಕೋರ್ಟಲ್ಲಿ ಇವ್ರ ಮೇಲೆ ಕೇಸ್ ಹಾಕಿದ್ದು, ಹೆಣ್ಮಕ್ಳ ತಂದೆ ಇವ್ರ ಮೇಲೆ ಕೇಸ್ ಹಾಕಿದ್ರು. ಆದರೆ ನನ್ನ ಇಬ್ಬರು ಹೆಣ್ಣುಮಕ್ಕಳನ್ನ ಇವರ ಒಂದು ಆಶ್ರಮದಲ್ಲಿ ಸನ್ಯಾಸತ್ವಕ್ಕೆ ಇದು ಮಾಡಿದ್ದಾರೆ. ಆದರೆ ಇವರ ಮಗಳನ್ನು ಮದುವೆ ಮಾಡಿ ಇದು ಮಾಡಿದ್ದಾರೆ ಅಂಥೇಳಿ ಇವ್ರ ಮೇಲೆ ಕೇಸ್ ಆಗಿತ್ತು. ಆದರೆ ಆ ಒಂದು ಕೇಸಿನ ಇದರ ಪ್ರಕಾರ ಇವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ರು. ಇವ್ರ ಮೇಲೆ ಈಗ ಹೈಕೋರ್ಟಿಂದ ಜಡ್ಜು ತುಂಬಾ ಸೀರಿಯಸ್ಸಾಗಿ ಆ್ಯಕ್ಷನ್ ತೊಗೊಬೇಕು ಅಂತ ಎನ್ಕ್ವೈರಿ ಕೂಡ ಹಾಕಿದ್ದಾರೆ. ಆದರೆ ಈಗ ಕೊಯಂಬತ್ತೂರಿನಲ್ಲಿ ಇವರ ಒಂದು ಆಶ್ರಮದ ಮೇಲೆ ಅಲ್ಲಿನ ಸಿಬ್ಬಂದಿ ಹೋಗಿ ಪರಿಶೀಲನೆ ಮಾಡ್ತಾಯಿದ್ದಾರೆ. ಆದರೆ ಅಲ್ಲೂ ಸಹ ಹೆಣ್ಮಕ್ಳ ಮೇಲೆ ಲೈಂಗಿಕ ಆರೋಪ ಇದೆ. ಈಗ ಅದೊಂದು ಎನ್ಕ್ವೈರಿ ಆಗ್ತಾಯಿದೆ. ಆದರೆ ನಮ್ಮ ಜನ ಈ ಸ್ವಾಮೀಜಿಗಳು ಗುರೂಜಿಗಳು ಅಂತ ಹೇಳ್ಕೊಂಡು ಸುಮಾರು ಕಾಲ ಅವರ ಹೇಳೋ ಮೋಟಿವೇಶ್ನಲ್ ಸ್ಪೀಚ್ಗಳನ್ನ ಕೇಳಿಕೊಂಡು ತುಂಬಾ ಮರಳಾಗ್ತಾಯಿದ್ದಾರೆ. ಆದರೆ ನಮ್ಮ ಜನ ಯಾವಾಗ ಈ ಬಾಬಾಗಳ ಅವ್ರು ಹೇಳೋ ಅಂಥ ಮಾತಿಗೆ ಮರಳಾಗಿ ಎಲ್ಲವರೆಗೂ ಹೋಗ್ತಾರೋ ಅಲ್ಲಿವರೆಗೂ ಈ ಥರ ಬಾಬಾಗಳು ಗುರೂಜಿಗಳು ಇದ್ದೇ ಇರ್ತಾರೆ. ಆದರೆ ಇದು ಈಗ ನೋಡ್ಬೋದು ಅವರ ಇದನ್ನು. ಈಗ ಅವ್ರ ಮೇಲೆ ಆಪಾದನೆ ಏನಪ್ಪ ಅಂದರೆ ಸ್ವಂತ ಇವರ ಹೆಂಡ್ತಿನೇ ಇವರು ಕೊಲೆ ಮಾಡಿದ್ದಾರೆ ಅಂತ ಇವರ ಮಾವನವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರ ಆಶ್ರಮ ಕೊಯಂಬತ್ತೂರಲ್ಲಿದೆ ಮತ್ತು ಇವ್ರದ್ದು ಈಗ ಚಿಕ್ಕಬಳ್ಳಾಪುರದ ಹತ್ರ ಈಶಾ ಫೌಂಡೇಶನ್ ಅಂತ ಅಲ್ಲೂ ಇದೆ. ಈಗ ಅಲ್ಲಿ ನಡ್ತಾ ಇರುವಂಥ ಅಕ್ರಮದ ಬಗ್ಗೆ ಹೈಕೋರ್ಟು ಅಲ್ಲಿ ಆಶ್ರಮದಲ್ಲಿ ಕೊಯಂಬತ್ತೂರಲ್ಲಿ ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಪೊಲೀಸ್ ಡಿಪಾರ್ಟ್ಮೆಂಟವರು ಎಲ್ಲ ಹೋಗಿ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಇದಾಗಿ ಏನಾಗುತ್ತೋ ಕಾದು ನೋಡಬೇಕು. ಮುಂದಿನ ದಿನದಲ್ಲಿ ಇದು ಪರಿಣಾಮ ಎಲ್ಲರಿಗೂ ಬೀರುತ್ತೋ ಕಾದು ನೋಡಬೇಕಾಗಿದೆ. ಆದರೆ ಈ ಥರ ಗುರೂಜಿಗಳ ಅಕ್ರಮ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಕಾಲಕ್ಕೂ ಇವ್ರದ್ದು ಬೆಳಕಿಗೆ ಬರ್ತಾನೆ ಇದೆ. ಆದ್ರೂ ಈಗ ನಾವು ಹಿಂದಿಯಲ್ಲಿ ಬಂದಂಥ ವೆಬ್ ಸೀರೀಸ್ ಅದೇನಿದೆ ಅದು ಉದಾಹರಣೆಯಾಗಿ ತೊಗೊಬೋದು. ಅದು ಆಶ್ರಮ ಅಂತ ಏನು ವೆಬ್ ಸೀರೀಸ್ ಬಂದಿದೆಯೋ ಅದರಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇರ್ತದೆ. ಅಲ್ಲಿ ಯಾವ ಥರ ಒಬ್ಬ ಗುರೂಜಿ ಹೋಗಿ ಹೆಣ್ಮಕ್ಳನ್ನ ಲೈಂಗಿಕವಾಗಿ ಅವ್ರನ್ನ ಏನೋ ಬಳಸ್ಕೊತಾರೆ ಅನ್ನೋದು ಅಲ್ಲಿ ತುಂಬಾ ಇದಾಗಿ ತೋರಿಸಿದ್ದಾರೆ. ಆ ವೆಬ್ ಸೀರೀಸ್ನ ನೋಡಿಬಿಟ್ರೆ ಆ ಬಾಬಾಗಳ ಮಹಿಮೆ ಅವರ ಆಟ ಏನು ಎತ್ತ ಅಂಥೇಳಿ ಗೊತ್ತಾಗುತ್ತೆ. ಯಾಕಂದರೆ ಇವರು ಸದ್ಗುರು ಅಂತೇನಿದ್ದಾರೆ ಜಗ್ಗಿ ವಾಸುದೇವ್ ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ಕೊಂಡು ಈಗ ದೇವಮಾನವ ಅಂತ ಹೇಳ್ಕೊಂಡು ಏನು ತಿರುಗ್ತಾ ಇದ್ದಾರೆ. ಜನ ಎಲ್ಲ ಅವ್ರನ್ನೆಲ್ಲ ಗುರೂಜಿ ಸದ್ಗುರು ಅಂತ ಆಡಿ ಹೊಗಳ್ತಾ ಇದ್ದಾರೋ. ಈಗ ಅಲ್ಲಿನ ಹೈಕೋರ್ಟ್ನ ಆದೇಶದ ಮೇರೆಗೆ ಈಗ ಅವರ ಕೊಯಂಬತ್ತೂರಿನ ಆಶ್ರಮದಲ್ಲಿ ಹೋಗಿ ಈಗ ಅಲ್ಲಿ ಏನು ನಡೀತಾ ಇದೆ ಆ ಆಶ್ರಮದಲ್ಲಿ ಅಂತ ಎಲ್ಲ ಸರ್ಚಲ್ಲಿ ಇದ್ದಾರೆ. ಆದರೆ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ. ಆದರೆ ನಮ್ಮ ಜನ ಅಂತೂ ಈ ಥರ ಮರಳಿಗಂತೂ ಎಲ್ಲರಿಗೂ ಮೋಸ ಹೋಗ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರಂತೂ ಇದ್ದೇ ಇರ್ತಾರೆ ಅಂತ ಮಾತ್ರ ಹೇಳ್ಬೋದು. ಆದರೆ ಈಗ ಇವ್ರಿಗೆಲ್ಲ ಸಪೋರ್ಟ್ ಆದಂಥ ಈಗ ಶ್ರೀಮಂತರು ಸುಮಾರು ಜನ ಶ್ರೀಮಂತರು ಕೂಡ ಈಶಾ ಫೌಂಡೇಶನ್ಗೆ ಸುಮಾರು ಜನ ಹೋಗ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಬಟ್ ಅವರೆಲ್ಲ ಒಬ್ಬ ಬಡವ ಏನಾದರೂ ಕಷ್ಟದಲ್ಲಿದ್ದಾನೆ ಅಂದರೆ ಅವನಿಗೆ ಸಹಾಯ ಅಂತ ಮಾಡೋದಿಲ್ಲ. ಆದರೆ ಈ ಥರ ಇವರು ಸದ್ಗುರುಗಳು ಇದ್ದಾರೆ ಅಂದರೆ ಅಲ್ಲಿಗೆ ಲಕ್ಷ ಕೋಟಿಗಟ್ಟಲೆ ಡೊನೇಷನ್ ಅಂತ ಮಾಡ್ತಾರೆ. ಈಗ ನೆಕ್ಸ್ಟ್ ಇನ್ನೊಬ್ಬರು ಯಾರಂದರೆ ನಿತ್ಯಾನಂದ ಅವ್ರದ್ದು ಕೂಡ ನೋಡ್ಬೋದು ನೀವು.
ಅವ್ರದ್ದು ಒಂದು ಬೆಳವಣಿಗೆ ಏನೆಲ್ಲ ಆಯಿತು ಅಂತ ನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಗೊತ್ತೇ ಇದೆ. ಅವರು ಸಹ ಅಷ್ಟೇ ಎಲ್ಲೋ ತಮಿಳ್ನಾಡಿಂದ ಇಲ್ಲಿ ಕರ್ನಾಟಕಕ್ಕೆ ಬಂದು ಇಲ್ಲಿ ಒಂದು ಮನೇನ ಬಾಡಿಗೆಗೆ ತೊಗೊಂಡು ಅಲ್ಲೂ ಒಂದು ಆಶ್ರಮ ಅಂತ ನಡೆಸ್ತಾಯಿದ್ರು. ಲಾಸ್ಟ್ಗೆ ಆ ಒಂದು ಮನೆ ಬಾಡಿಗೆ ರೆಂಟ್ ಸಹ ಕಟ್ಟದೆ ಅವರು ಅಲ್ಲಿಂದ ಓಡೋದ್ರು ಅಂತ ಆ ಒಂದು ಮನೆಯ ಮಾಲೀಕರು ಕೂಡ ಸುಮಾರು ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಆದರೆ ಮತ್ತೆ ನೋಡ್ತಾನೆ ದೊಡ್ಡ ಸ್ವಾಮೀಜಿ, ನಾನೇ ಒಂದು ದೊಡ್ಡ ದೇವ ಮಾನವ, ನಾನೇನು ಹೇಳ್ತೀನೋ ಅದೇ ನಡೆಯುತ್ತೆ ಅಂತೆಲ್ಲ ಹೇಳ್ಕೊಂಡು ಇದ್ದಂಥ ನಿತ್ಯಾನಂದ ಅವ್ರದ್ದು ಕೂಡ ಅಷ್ಟೇ ಇದೇ ಒಂದು ಇದಾಗಿತ್ತು. ಅವ್ರ ಮೇಲೇನೂ ಅಷ್ಟೇ ಲೈಂಗಿಕ ಕಿರುಕುಳ ಅಂಥೇಳಿ ಅವ್ರ ಮೇಲೇನೂ ಒಂದು ಆಪಾದನೆ ಬಂದಿತ್ತು. ಅವ್ರ ಮೇಲೇನೂ ಈಗ ಒಬ್ಬ ಸಿನಿಮಾ ನಟಿಯೊಟ್ಟಿಗೆ ಕೂಡ ಅವ್ರದ್ದೊಂದು ಏನು ರೇಪ್ ಆಗಿದೆ ಅಂಥೇಳಿ ಅವರ ಡ್ರೈವರು ಏನು ಕೇಸ್ ಹಾಕಿದ್ರು ಅದು ಕೋರ್ಟು ಇದಾಗಿ ಪೊಲೀಸ್ ಕಸ್ಟಡಿಗೆ ತಗೊಂಡಾಗ ಅವರು ನಾನು ಗಂಡಸೇ ಅಲ್ಲ ಅಂತ ಹೇಳಿ ಇದು ಮಾಡಿದಾಗ ಅಲ್ಲಿನ ಕೋರ್ಟ್ ಇವರ ಒಂದು ಏನು ಮೆಡಿಕಲ್ ಟೆಸ್ಟ್ ಇದೆಯೋ ಆ ಮೆಡಿಕಲ್ ಟೆಸ್ಟು ಇದು ಮಾಡಿದಾಗ ಇಲ್ಲ ಇವರು ಇದು ಅಂಥೇಳಿ ಗಂಡಸು ಅಂಥೇಳಿ ಪ್ರೂವ್ ಆಗೋಷ್ಟರಲ್ಲಿ ಅದು ಕೇಸ್ ಅಲ್ಲಿಂದಲ್ಲಿಗೆ ಮುಚ್ಚೋಯ್ತು. ಬಿಡದಿಯಲ್ಲಿ ಕೂಡ ಸುಮಾರು ಪ್ರಾಪರ್ಟಿ ಇವ್ರದ್ದಾಗಿತ್ತು. ಮತ್ತು ಈಗ ಇವ್ರ ಮೇಲೆ ಯಾವಾಗ ಕೇಸ್ ಸ್ಟ್ರಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ ಒಂದು ಸಮಯದಲ್ಲಿ ಇವರು ಇಲ್ಲಿಂದ ಎಸ್ಕೇಪ್ ಆದರು. ಇಲ್ಲಿಂದ ಎಸ್ಕೇಪ್ ಆಗಿ ಅವರು ಮತ್ತೆ ಎಲ್ಲೋ ಇವ್ರದ್ದೇ ಆದಂಥ ಒಂದು ಭೂ ಕೈಲಾಸ ಅಂಥೇಳಿ ಸೃಷ್ಟಿ ಮಾಡಿಕೊಂಡು ಈಗಲೂ ಕೂಡ ಅವರು ಯಾರ ಒಬ್ಬರ ಕೈಗೂ ಸಿಗದೆ ಅಲ್ಲೇ ಇವ್ರದ್ದೇ ಆದಂಥ ಒಂದು ಪ್ರಪಂಚದಲ್ಲಿ ಇವ್ರದ್ದೇ ಆದಂಥ ಒಂದು ಕರೆನ್ಸಿ ಇದರಲ್ಲಿ ಲೋಕದಲ್ಲಿ ಭೂ ಕೈಲಾಸ ಅಂತ ಹೇಳ್ಕೊಂಡು ಅಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ. ಆದರೂ ನಮ್ಮ ಜನ ಇಂಥ ಒಬ್ಬ ಗುರೂಜಿ ಬಾಬಾಗಳನ್ನಂತೂ ನಂಬೋದಂತೂ ಗ್ಯಾರಂಟಿ. ಈಗಲೂ ಸಹ ಇಂಥ ಒಂದು ಮರಳು ಜನಕ್ಕೆ ಎಷ್ಟೋ ನಮ್ಮ ಜನ ಮೋಸ ಹೋಗ್ತಾನೇ ಇದ್ದಾರೆ. ಆದರೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನಮ್ಮ ಜನಕ್ಕಂತೂ ತಿಳುವಳಿಕೆ ಬರೋದೇ ಇಲ್ಲ. ದೇವ್ರನ್ನ ನಂಬಬೇಕೋ ಹೊರ್ತು ಈ ಥರ ದೇವ ಮಾನವ ಅಂತ ಹೇಳ್ಕೊಂಡು ಜನನ ಮೋಸ ಮಾಡೋ ಅಂಥವ್ರನ್ನ ಯಾಕೆ ನಂಬ್ತಾರೆ, ಯಾಕೆ ಈ ಥರ ಎಲ್ಲ ಇದು ಮಾಡ್ತಾರೆ ಅಂತ ಅವ್ರಿಗೆ ಅವರು ಪ್ರಶ್ನೆ ಮಾಡ್ಕೊಬೇಕು. ಇವ್ರು ಹೇಳೋದೆಲ್ಲ ನಿಜಾನ ಆಗುತ್ತಾ ಅಂಥೇಳಿ ಪ್ರಶ್ನೆ ಮಾಡ್ಕೊಬೇಕು. ಆದರೆ ನಮ್ಮ ಜನ ಏನಂದರೆ ಅವರು ಯಾವುದೋ ಒಂದು ಸಂಕಷ್ಟದಲ್ಲಿ ಕಷ್ಟದಲ್ಲಿ ಇರ್ತಾರೆ, ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಕೊಂಡು ಇವರ ಒಂದು ಬಳಿ ಹೋದಾಗ ಇವರು ಅದನ್ನೇ ಒಂದು ವೀಕ್ನೆಸ್ ಆಗಿ ಎನ್ಕ್ಯಾಚ್ಮೆಂಟ್ ಮಾಡಿಕೊಂಡು ಅವರ ಒಂದು ಮೈಂಡನ್ನ ಡೈವರ್ಟ್ ಮಾಡಿ ಇವರು ಈ ಥರ ಎಲ್ಲ ಒಂದು ಕೆಲಸಕ್ಕೆ ಇದು ಮಾಡ್ತಾಯಿರ್ತಾರೆ. ಆದರೂ ಸಹ ನಮ್ಮ ಜನ ತುಂಬಾ ಇದಾಗಿ ಮರಳಾಗಿ ಈ ಥರ ಸ್ವಾಮೀಜಿ ಬಾಬಾಗಳಿಗೆ ಬಲಿ ಆಗ್ತಾರೆ. ಆದರೆ ಈ ಥರದ್ದೆಲ್ಲ ನಿಲ್ಲಬೇಕಂದ್ರೆ ನಮ್ಮ ಜನ ಈ ಥರ ಬಾಬಾಗಳನ್ನ ನಂಬೋದನ್ನ ನಿಲ್ಲಿಸ್ಬೇಕು. ಆದರೆ ಇದುವರೆಗೂ ನಿತ್ಯಾನಂದನವ್ರ ಮೇಲೆ ಆಗಿರೋವಂಥ ಇದು ಈಗಲೂ ಕೂಡ ಅವರು ನಮ್ಮ ಒಂದು ಪೊಲೀಸವ್ರ ಕೈಗೆ ಸಿಗದೆ ಆ ಒಂದು ಭೂ ಕೈಲಾಸದಲ್ಲಿ ಇದ್ದಾರೆ ನೋಡಿ. ಈ ನಟಿ ಸಹ ಅಷ್ಟೇ, ಈ ನಟಿ ಒಟ್ಟಿಗೆ ಅವರು ಈ ಥರ ಒಂದು ಲೈಂಗಿಕ ಇದು ಇತ್ತು ಅಂಥೇಳಿ ಅವರ ನಿತ್ಯಾನಂದ ಸ್ವಾಮಿ ಅಂತ ಏನು ಹೇಳ್ಕೊಂಡು ತಿರುಗ್ತಾ ಇದ್ದಾರೋ ಅವರ ಡ್ರೈವರೇ ಸ್ವತಃ ಕೇಸ್ ಮಾಡಿದರು. ಆದರೆ ಅವರು ಇಲ್ಲ ನಾನು ಗಂಡಸೇ ಅಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆದಂಥವ್ರು ಹೋಗಿ ಭೂ ಕೈಲಾಸ ಅಂತೇಳಿ ಎಲ್ಲಿ ಸೇರ್ಕೊಂಡಿದ್ದಾರೋ ಇವತ್ತುವರೆಗೂ ಅವರು ಸಿಗಲೇ ಇಲ್ಲ. ಆದರೆ ನಮ್ಮ ಜನ ಮಾತ್ರ ಮೋಸ ಹೋಗೋದಂತೂ ನಿಲ್ಲಿಸಲೇ ಇಲ್ಲ. ಆದರೆ ಈ ಒಂದು ವಿಡಿಯೋ ಮುಖಾಂತರ ಏನು ಹೇಳೋದಂದರೆ ಯಾವೊಬ್ಬ ಗುರೂಜಿ ಬಾಬಾ ಅಂತ ಹೇಳ್ಕೊಂಡು ಯಾರು ಮೋಸ ಹೋಗಬೇಡಿ. ನಿಮ್ಮ ಒಂದು ವೀಕ್ನೆಸ್ನೇ ಅವರು ಪ್ಲಸ್ ಆಗಿ ತೊಗೊಂಡು ಅದನ್ನು ಎನ್ಕ್ಯಾಚ್ ಮಾಡಿಕೊಂಡು ಈ ಥರ ಒಂದು ಸಿಚುವೇಶನ್ಗೆ ಬರೋ ಹಾಗೆ ಇದು ಮಾಡ್ತಾರೆ. ಆದರೆ ನೀವು ತುಂಬ ಎಚ್ಚೆತ್ಕೊಂಡು ಎಚ್ಚರದಿಂದ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ 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 ಕರ್ನಾಟಕ.